ಅವಳ ತಲೆಗೆ ಅದೇನು ಹೊಕ್ಕಿಗೆ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಏನಾಯ್ತಕ್ಕ? ಸ್ನೇಹಕ್ಕನ್ನ ಬಿಡಲ್ಲ ಅನ್ಬಿಟ್ರ? ಕೇಳ್ಕೊಂಡ್ರು ನಿಜ ಏನು ಅಂತ ಬಾಯ್ ಬಿಡ್ತಾ ಇಲ್ಲ ಅವಳು. ಅಲ್ಲ ಅವಳು ಯಾಕೆ ಚಾಕು ಹಿಡ್ಕೊಂಡು ಒಳಗೆ ಹೋಗ್ತಾಳೆ ಹೇಳಿ ಅಮ್ಮ? ಇದು ಗಂಟೆ ಅವ್ರು ಮಾಡಿರೋ ಕೆಲಸ ತಾನೆ. ಅದ್ರ ಗಂಟೆ ಸಾಹೇಬ್ರು ಜೈಲಿಗೆ ಹೋಗ್ಬೇಕು ಅಂತ ನಾನು ಹೇಳ್ತಿಲ್ಲ. ತಂದಾಗಿ ಇನ್ನೇನು ಕೇಳ್ಕೊಳ್ಳೋದಕ್ಕಾಗತ್ತೆ ಹೇಳಿದ ಅದು. ನನ್ನ ಮಗಳ ಜೈಲಲ್ಲಿರೋದು ನನ್ನ ಕೈ ಸಹಿಸಕ್ ಆಗ್ತಾ ಇಲ್ಲ ಅಪ್ಪ. ಅವಳೇನೋ ಚಿಕ್ಕ ಹುಡುಗಿ, ಗಂಟೆ ಸಾಹೇಬ್ರದ ಕಾಪಾಡ್ಬಿಡ್ತೀನಿ ಅಂತ ಅಂದ್ಕೊಂಡು ಹೋಗೇನೇನೋ ಮಾಡ್ಕೊಂಡಿದ್ದಾಳೆ. ಅಲ್ಲ ದೊಡ್ಡರಾಗಿ ನಾವು ಅವ್ರಿಗೆ ಬುದ್ಧಿ ಹೇಳ್ಬೇಕಲ್ವಾ? ಆದ್ರೆ ಅವಳು ನನ್ನ ಮಾತನ್ನು ಕೇಳ್ತಾ ಇಲ್ಲ. ಅವಳು ನಿಮ್ಮ ಮಾತು ಕೇಳ್ತಾಳೆ, ದಯವಿಟ್ಟು ನೀವಾದ್ರೂ ಅವಳಿಗೆ ಹೇಳಿ ಅಮ್ಮ. ನಿಮ್ಮ ಅಳಿಯಂದ್ರ ಹತ್ರ ಮಾತಾಡಿ ಅಪ್ಪ. ಅಳಿಯಂದ್ರು ಚಾಕು ಹಿಡ್ಕೊಂಡು ಒಳಗಡೆ ಹೋಗಿದ್ರಂತ ಪುಟ್ಟಮ್ಮೆ. ಈ ಗಂಗಾಧರ ಏನು ಹೇಳ್ತಾವನೆ? ಹ್ಞೂ ಕಣಯ್ಯ, SP ಮೇಡಮ್ ಅವರು ಅದನ್ನೇ ಹೇಳ್ತಾವ್ರೆ. ಸಿಂಗಾರಮ್ಮನ ಮತ್ತೆ ಕಲೀನ ಉಡ್ಕೊಂಡು ಕಂಟಿಯವರು ಒಳಿಕ್ ಹೋಗಿದ್ರಂತೆ. ಸ್ನೇಹ ಅದನ್ನ ತಡಿಯಕ್ ಹೋಗಿರ್ಬೋದು. ಈ ಸ್ನೇಹಕ್ಕಂಗೆ ಇದೆಲ್ಲ ಯಾಕೆ ಬೇಕಿತ್ತು? ಅಲ್ವಾ, ನಾನು ಇದನ್ನೇ ಕೇಳ್ತಾ ಇರೋದು. ಅಮ್ಮ ಅವಳು ನನ್ನ ಮಾತು ಏನನ್ನು ಕೇಳ್ತಿಲ್ಲ. ಏನು ಕೇಳಿದ್ರು ನಾನು ತಪ್ಪು ಮಾಡಿಲ್ಲ, ಸಾಹೇಬ್ರನ್ನು ತಪ್ಪು ಮಾಡಿಲ್ಲ ಅಂತ ಮಾತ್ರ ಹೇಳ್ತಿದ್ದಾಳೆ. ಅಳ್ಬೇಡ ಅಳ್ಬೇಡ ಗಂಗಾಧರಣ್ಣ. ಅಳದೆ ಹೆಂಗ್ ಸುಮ್ಮನಿರ್ಲಿ? ಅದು ನಿಮ್ಮ ಹೆಣ್ಮಕ್ಳು ಯಾರು ಜೈಲ್ಗೆ ಹೋಗಿದ್ದಿದ್ರೆ ನೀವು ಹಿಂಗೆ ಇರ್ತಿದ್ರ? ಅಳದೆಲ್ಲ ಇರ್ತಿದ್ರೆ ಹೇಳಿ. ನೋಡಪ್ಪ, ಸ್ನೇಹನ ಬಿಡಿಸ್ಕೊಂಬರಮ್ಮ. ಆ ಜವಾಬ್ದಾರಿ ನಮ್ಮದು. ನೀನು ಅಳಬೇಡ, ಸಮಾಧಾನವಾಗಿರು. ಅವಳು ಈ ಮನೆ ಮಗಳು. ಸನಾ, ಅಣ್ಣ, ನಮ್ಮ ಹುಡುಗರನ್ನ ಬೆಂಗಳೂರು ಕಡೆಗೂ ಕಳಿಸಿನಿ. ಅಲ್ಲಿ ಏನಾನ ಇವರಿಬ್ರು ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಜಸ್ಟ್ ಮಿಸ್ಸು ಮಾರೆ, ಕೈಗೆ ಸಿಕ್ಕಾಕೊಂಡಿದ್ರು, ತಪ್ಪಿಸ್ಕೊಂಡ್ಬಿಟ್ರು. ಇಲ್ಲಾದ್ರೆ ಉಂಟಲ್ಲ ಅಣ್ಣ, ಅವರಿಬ್ರಿಗೂ ಒಂದು ಗತಿ ಕಾಣಿಸ್ತಿದ್ದ. ಇಲ್ಲ ಕಲ, ಅವ್ರು ತೆಪ್ಸ್ಕೊಂಡಿದ್ದು ಒಂದು ರೀತಿನಾಗ ಒಳ್ಳೇದೇ. ಏನ್ ಹೇಳ್ತಿದ್ಯಣ್ಣ? ಅವ್ರು ಜೈಲ್ನಾಗಿದ್ದಿದ್ರೆ ಅವ್ರನ್ನ ಮುಗಿಸೋದು ಕಷ್ಟ ಆಗಿರೋದು. ಅದೇ ಈಗ ಜೈಲಿಂದ ಆಚೆ ಬಂದವ್ರೆ, ಸುಲಭವಾಗಿ ಪಿರಾಣ ತೆಗಿಬೋದು. ತಣ್ಣಗಿರೋ ಕತ್ತಿಗೆ ಪಿರಾಣ ತೆಗಿಯೋ ಮನ್ಸಿರ್ಲಿಲ್ಲ ಅನ್ಸ್ತದೆ. ಆದ್ರೆ ಈಗ ಕತ್ತಿ ಕೆಂಪಾಗದೆ, ನನ್ನ ಕೋಪನು ನೆತ್ತಿಗೆರದೆ. ಈಗ ಅವ್ರು ತೆಪ್ಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಇದುವರೆಗೂ ದೇವ್ರ ಸೇವೆಗೆ, ಉಳುಮೆಗೆ, ಕೊಯ್ಲಿಗೆ ಅಂತ ಕತ್ತಿ ಮಾಡಿಕೊಡ್ತಾ ಇದ್ದೆ. ಮೊದಲನೇ ಕಿತ ಒಬ್ಬರು ತಲೆ ಕಡಿಯೋದಕ್ಕೆ ಕತ್ತಿ ಮಾಡಿಕೊಡ್ತಾ ಇವನಿ. ಭಯ ಪಡ್ಬೇಡ ಯಜಮಾನ, ಮಚ್ಚು ನಿನ್ನ ಕೈನಾಗಿರೋವಾಗ ಬೆಂಕಿಯಲ್ಲಿ ಮಾತ್ರ ಕೆಂಪಾಗಿರ್ತದೆ. ನನ್ನ ಕೈಗೆ ಬಂದ್ಮೇಕೆ ರಕ್ತದಲ್ಲಿ ಕೆಂಪಾಗೋದು.
ಪಾಪ ನಂದು, ಕಾಯಕ ಮಾಡಿರೋ ಪುಣ್ಯ ಮಾತ್ರ ನಿಂದು. ಮಿಸ್ಟರ್ ಗೋಪಾಲ್, ಸ್ಪೀಕರ್ ಆನ್ ಮಾಡಿ.